ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿವ್ಯೂಲ್ಲಿ ನೋಡಿದ್ರಲ್ಲ, ಒಂದು ಒಳ್ಳೆ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ಫ್ರೆಂಡ್ಸ್, ನೀವು ಅಲರ್ಟ್ ಮಷನ್ ಓಪನ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಓಪನ್ ಮಾಡ್ಕೊಂಡು ನಂತರ ಏನು ಮಾಡಬೇಕಂದ್ರೆ, ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಸೊ ಅದು ಯಾವ ರೀತಿ ಇರುತ್ತೆ ಅಂದರೆ, ಸೊ ಈ ಥರ ಇರುತ್ತೆ ನೋಡಿ. ಸೊ ಎಲ್ಲ ಮಾಡಿ ಕೊಟ್ಟಿರ್ತೀನಿ. ನೀವು ಇದೇ ಯೂಸ್ ಮಾಡ್ತೀನಿ ಅಂದರೆ ಮೇಲೆ ಸೇರಿಸ್ಕೊಂಡು ಕ್ಲಿಕ್ ಮಾಡ್ಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ಬೇಕಂದ್ರೆ, ಸೊ ಬನ್ನಿ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಸೊ ಏನು ಮಾಡ್ಬೇಕಂದ್ರೆ, ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ನಂತರ ಏನು ಮಾಡ್ಬೇಕಂದ್ರೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಾಂಗ್ನ ಯಾವ್ದು ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀರಲ್ಲ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾ ವಿಡಿಯೋದಲ್ಲಿದೆ, ಜಸ್ಟ್ ಅದನ್ನೇ ಎಕ್ಸ್ಟರ್ನ್ ಮಾಡ್ಕೊತೀನಿ ಆಡಿಯೋನ. ಸೊ ಮಾಡ್ಕೊಂಡು ನಂತರ ಏನು ಮಾಡ್ಬೇಕಂದ್ರೆ, ಜಸ್ಟ್ ಇವಾಗ ನೋಡಿ, ನಿಮ್ಮ ಲೈನು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಸ್ವಲ್ಪ ಮ್ಯೂಸಿಕ್ ಇರಲಿ ಅಂಥ ಸಾಂಗ್ನ ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲೊಂದು PNG ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಲೈನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಅಲ್ಲೊಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾ ಇಲ್ಲೊಂದು ಕೀ ಫ್ರೇಮ್ ಮಾಡಿಕೊಂಡು ಇಲ್ಲಿ ಒಂದು ಮ್ಯೂಸಿಕ್ ಅಷ್ಟೇ ಬರುತ್ತೆ. ಸೊ ಇದನ್ನ ಇಲ್ಲಿ ಈ ಥರ ಒಂದು PNG ಆ್ಯಡ್ ಮಾಡ್ತೀನಿ. ಸೊ ಅದನ್ನ ಆಮೇಲೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಸೊ ಈ ಥರ ಮಾಡಿದ ನಂತರ ನೋಡಿ, ಇಲ್ಲಿ ನಿಮಗೆ ಇಲ್ಲಿಂದ ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಲೈನ್ಗೆ ಒಂದು ಕೀ ಫ್ರೇಮ್ನ ಈ ಥರ ಆ್ಯಡ್ ಮಾಡ್ಕೊತ ಹೋಗಿ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ನಾನು ಜಸ್ಟ್ ನಿಮ್ಗೆ 13 ಸೆಕೆಂಡ್ ತೋರಿಸ್ತೀನಿ. ನಿಮ್ಮ ಜಸ್ಟ್ ಇದೆ ನೋಡಿ, ಅಷ್ಟು ನೀವು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆ್ಯಡ್ ಮಾಡ್ಕೊಂತಾರೆ ಏನು ಮಾಡ್ಬೇಕಂದ್ರೆ, ಸೊ ಇಲ್ಲಿ ಫಸ್ಟ್ ಕೀ ಫ್ರೇಮ್ ಬಂದು ಜಸ್ಟ್ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ವಿಡಿಯೋನ ನಿಮಗೆ ಬೇಕಾಗಿರೋ ವಿಡಿಯೋನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನಾವು ಆ್ಯಡ್ ಮಾಡ್ಕೊತೀವಿ ನೋಡಿ. ಸೊ ಈ ಥರ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ್ಯಡ್ ಮಾಡ್ಕೊಂಡಂತಾರೆ ಜಸ್ಟ್ ನೀವೇನು ಮಾಡ್ಬೇಕಂದ್ರೆ, ಇದನ್ನ ವಿಡಿಯೋ ಎಲ್ಲಿವರೆಗೂ ಇದೆ ನೋಡೋದು ಲೆಂತು, ಸೊ ಅಲ್ಲಿವರೆಗೂ ಹೋಗಿ ಜಸ್ಟ್ ಇದನ್ನ ಕಟ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಮ್ಯೂಸಿಕ್ ಇದ್ದರೆ ಈ ಥರ ಮ್ಯೂಸಿಕ್ನ ಆಫ್ ಮಾಡ್ಕೊಳ್ಳಿ. ಸೊ ವಿಡಿಯೋಸ್ ಎಲ್ಲಿ ಸಿಗ್ತಾವೆ ಅಂತ ಕೇಳಿದರೆ, ಸೊ ಪಿಂಟ್ರೆಸ್ಟ್ ಅಂತ ಒಂದು ಆ್ಯಪ್ ಇದೆ. ಸೊ ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಜಸ್ಟ್ ಅದನ್ನ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ವಿಡಿಯೋಸ್ ಎಲ್ಲ ಅಲ್ಲಿ ಯೂಸ್ ಮಾಡಲಿಕ್ಕೆಲ್ಲ ಸಿಗ್ತವೆ. ಸೊ ನಾ ಜಸ್ಟ್ ಅಲ್ಲೇ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡೋದು. ಸೊ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ. ಸೊ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ, ಇವಾಗ ಜಸ್ಟ್ ನೀವು ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದ ನಂತರ ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಕೊಟ್ಟಿರ್ತೇನೆ ಅಂತ ಹೇಳ್ತೀನಿ. ಜಸ್ಟ್ ಅದನ್ನ ಓಪನ್ ಮಾಡಿಕೊಂಡು ನೀವು ನೋಡಿ, ಇಲ್ಲಿ PNG ಹೇಳಿದ್ನಲ್ಲ, ಸೊ ಇದೇ ಅದು ನೋಡಿ. ಈ PNGನ ಇದನ್ನ ಮತ್ತು ಸೊ ಇಲ್ಲಿ ಒಂದು ಬಾರ್ಡರ್ ಥರ ಬರುತ್ತೆ. ಸೊ ಇದನ್ನ ಎರಡೂ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಕೊಂಡ ನಂತರ ಜಸ್ಟ್ ನೀವು ಏನು ಮಾಡ್ಬೇಕಂದ್ರೆ, ಇವಾಗ ಸೊ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಜಸ್ಟ್ ಅದನ್ನ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡಂತ ನೋಡಿ, ಈ ಥರ ಆ್ಯಡ್ ಆಗಿರುತ್ತೆ. ಅದು ಅಡ್ಜಸ್ಟ್ ಆಗಿಲ್ಲ ಅಂದರೆ ಟೈಮರಿಂದ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಳ್ಳೋ ಅಂತ ನೋಡಿ, ಈ ಥರ ಆ್ಯಡ್ ಆಗಿರುತ್ತೆ. ನಿಮಗೆ ಸೈಡಲ್ಲಿ ನೋಡಿ ಬಾರ್ಡರ್ ಥರ ಆ್ಯಡ್ ಆಗಿರುತ್ತೆ. ಸೊ ಅದು ಶ್ಯಾಡೋನೂ ಇರುತ್ತೆ. ಸೊ ಅದಾದ ನಂತರ ಏನು ಮಾಡ್ಬೇಕಂದ್ರೆ, ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಫಸ್ಟ್ ಲೈನ್ ಏನಿದೆ ನೋಡಿ, ಸೊ ಅದನ್ನ ಟೈಪ್ ಮಾಡ್ಕೊಳ್ಳಿ. ಕಳೆದು ಹೋದೆ. ಸೊ ಇದನ್ನ ಟೈಪ್ ಮಾಡ್ಕೊಳ್ಳಿ. ಕಳೆದು ಹೋದೆ. ಸೊ ಈ ಥರ ಟೈಪ್ ಮಾಡಿಕೊಂಡು ನೋಡಿ, ಈ ಥರ ಟೈಪ್ ಮಾಡಿಕೊಂಡು ಮೇಲೆ ಕಲರ್ ಅಂತ ಕಲರಲ್ಲಿ ವೈಟ್ನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ವೈಟ್ನ ಚಾಯ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಇದನ್ನ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡಿಕೊಂಡು ನೀವು ರಾಬರ್ಟ್ ರೆಗ್ಯುಲರ್ಲಿ ಯಾವುದಂದರೆ ಸಿಂಪಲ್ ನೋಟ್ಸ್ ಅಂತ ಒಂದು ಫೌಂಟ್ ಸಿಗುತ್ತೆ. ಸೊ ಅದು ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೈಜ್ನ ಸ್ವಲ್ಪ 20 ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ, ಇದನ್ನ ಫಸ್ಟ್ ಕೀ ಫ್ರೇಮ್ ಎಲ್ಲರೂ ಅಲ್ಲಿ ಹೋಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ ನಂತರ ಜಸ್ಟ್ ನೀವು ಮತ್ತೆ ಬ್ಯಾಕ್ ಬಂದು ಸೊ ಮನೆ ಎಡಿಟಿಂಗ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಲ್ಲ, ಸೊ ಅದನ್ನ ಓಪನ್ ಮಾಡ್ಕೊಂಡು ಇಲ್ಲಿ ನೋಡಿ ಟೆಕ್ಸ್ಟ್ ಎಫೆಕ್ಟ್ ಇರುತ್ತೆ. ಸೊ ಇದನ್ನ ಈ ಥರ ಕಾಪಿ ಮಾಡ್ಕೊಳ್ಳಿ. ಕಾಪಿ ಆಲಿಪೇಟ್ ಕೊಟ್ಟ ನಂತರ ನೋಡಿ, ಸೊ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಜಸ್ಟ್ ಇವಾಗ ಟೈಪ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅಲ್ಲಿ ಹೋಗಿ ಈ ಥರ ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ಸೊ ಮಾಡಿದ ನಂತರ ನೋಡಿ, ಒಂದೊಳ್ಳೆ ಯೂನಿಕ್ ಆಗಿರೋ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ನೀವು ಜಸ್ಟು ನೆಕ್ಸ್ಟ್ ಕೀ ಫ್ರೇಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಸೊ ಅಲ್ಲಿ ಹೋಗಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡಂತ ನೆಕ್ಸ್ಟ್ ಲೈನ್ ಇದೆ ನೋಡಿ, ಅಲ್ಲಿ ಜಸ್ಟ್ ಟೈಪ್ ಮಾಡ್ಕೊಂಬಿಡಿ. ಸೊ ನಿನ್ನ ಧ್ಯಾನದಲ್ಲಿ ಅಂತಿದೆ. ಸೊ ಅದನ್ನ ಜಸ್ಟ್ ನೀವು ಇಲ್ಲಿ ಟೈಪ್ ಮಾಡ್ಕೊಂಬಿಟ್ರೆ ಆಯಿತು. ಧ್ಯಾನದಲ್ಲಿ. ಸೊ ಈ ಥರ ಟೈಪ್ ಮಾಡ್ಕೊಳ್ಳಿ.
ಟೈಪ್ ಮಾಡ್ಕೊಂಡಂತ ನೋಡಿ ನೀವು ಇನ್ನೂ ಎಷ್ಟು ಅಲ್ಲಿ ಕೀಪ್ ಫ್ರೇಮ್ನ ಆ್ಯಡ್ ಮಾಡಿರ್ತೀರಿ ನೋಡಿ, ಸೊ ಅಷ್ಟು ನೀವು ಏನೋ ಆ್ಯಡ್ ಮಾಡ್ಬೇಕಂದ್ರೆ ಈ ಥರ ಕಾಪಿ ಮಾಡಿಕೊಂಡು ಮತ್ತು ನೆಕ್ಸ್ಟು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಸೊ ನೆಕ್ಸ್ಟ್ ಲೈನ್ ಇದೆ ನೋಡಿ ಜಸ್ಟ್ ಅದನ್ನ ಟೈಪ್ ಮಾಡ್ಕೊಳ್ಬೇಕು. ಸೊ ಎಲ್ಲ ಟೈಪ್ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ ಇವಾಗ ನೋಡಿ ಇದೆಲ್ಲ ಟೈಪ್ ಮಾಡ್ಕೊಂಡ ನಂತರ ಸೊ ಇದನ್ನ ಇವಾಗ ಮತ್ತೆ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದ ನಂತರ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ನಿಮಗೆ ಒಂದು PNGನ ಕೊಟ್ಟಿರ್ತೀನಿ. ಯಾವುದು ಅಂದರೆ ಈ PNG ಫಸ್ಟಿಗೆ ಇರುತ್ತೆ ನೋಡಿ, ಸೊ ಅದನ್ನ ಕಾಪಿ ಮಾಡಿಕೊಂಡು ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಸೊ ಇಲ್ಲಿ ಫಸ್ಟ್ ಕೀಪ್ ಫ್ರೇಮ್ ಎಲ್ಲಿಂದ ಸ್ಟಾರ್ಟ್ ಆಗೋದು ನೋಡಿ, ಸೊ ಈ ಥರ ಜಸ್ಟ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂತ ನೋಡಿ ಒಂದು ಒಳ್ಳೆ ಯೂನಿಕ್ ಆಗಿರೋದು ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ಆದ ನಂತರ ಏನು ಮಾಡ್ಬೇಕಂದ್ರೆ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಒಂದು PNGನ ಇಮೋಜಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡ್ಕೊಂಡು ಅಂತಾರೆ ಕಲರಲ್ಲಿ ಹೋಗಿ ಸೆಕೆಂಡ್ ಆಪ್ಷನ್ಗೆ ಹೋಗಿ ನಾನು 0 ಇಟ್ಕೊಂಡು ಇಲ್ಲಿ ಸೆಂಟ್ರಲ್ ಬೋರ್ಡನ್ನು ಕ್ಲಿಕ್ ಮಾಡಿಕೊಂಡು ಬೆಟ್ರೋಗಲ್ಲ IFC ಈ ಪೌಂಟು ಟೆಲಿಗ್ರಾಮಲ್ಲಿ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ಅಂತ ಇದಕ್ಕೆ ಬಾರ್ಡರ್ ಆ್ಯಂಡ್ ಶಾಡೋ ಹೋಗಿ ಸೊ ಏನು ಬಾರ್ಡರ್ ಆ್ಯಂಡ್ ಶಾಡೋಗೆ ಹೋಗಿ ನೀವು ಶಾಡೋನ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂತ ಇದು ಸೈಜ್ನ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಸೊ ಮಾಡ್ಕೊಳಂತ ಇದನ್ನ ಇಲ್ಲಿ ಸ್ವಲ್ಪ ಕೆಳಗೆ ತೊಗೊಂಬಂದು ಈ ಥರ ಕೆಳಗೆ ತೊಗೊಂಬಂದು ಜಸ್ಟ್ ನೀವು ಇದನ್ನ ಎಂಡ್ವರೆಗೂ ಈ ಥರ ಇನ್ಕ್ರೀಸ್ ಮಾಡ್ಕೊ. ಸೊ ಇನ್ಕ್ರೀಸ್ ಮಾಡ್ಕೊಂತ ನೋಡಿ ಯಾವ ಥರ ಆ್ಯಡ್ ಆಗಿರುತ್ತೆ ಅಂದರೆ ನೋಡಿ ಈ ಥರ ಒಂದು ಒಳ್ಳೆ ಯೂನಿಕ್ ಆಗಿರೋ ಲಿರಿಕ್ಸ್ ನಿಮಗೆ ಆ್ಯಡ್ ಆಗಿರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತು ನೋಡಿ ಈಸಿ ಆಗಿದೆ, ನೋಡಿ ಟ್ರೈ ಮಾಡ್ಕೊಳ್ಳಿ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಆ್ಯಡ್ ಮಾಡ್ತೀನಿ.